ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ಚೆನ್ನಾಗಿದ್ದೀನಿ. ಇವಾಗ ಹಬ್ಬಕ್ಕೆ ಒಂದು ಬೋಟ್ ನೆಕ್ ಡಿಸೈನು ಸ್ಟಿಚ್ ಮಾಡಬೇಕಾಗಿತ್ತು, ಅದಕ್ಕೆ ಅದು ಕಟಿಂಗ್ ಮಾಡೋಣ ಅಂತ. ಬೋಟ್ ನೆಕ್ಕೆ ಸುಮಾರು ಡಿಸೈನ್ ಇದೆ. ಇದು ಒಂಥರ ಡಿಸೈನು, ಆದರೆ ಈ ಡಿಸೈನ್ ನಾನು ಸ್ಟಿಚ್ ಮಾಡಿಲ್ಲ. ಹಾಗಾಗಿ ಇದನ್ನು ತೋರಿಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟ್ಗೆ ನಾನು 110 ಲೈನಿಂಗ್ ಬಟ್ಟೆ ತೊಗೋತೀನಿ, ಯಾಕೆಂದರೆ ಇವಾಗೆಲ್ಲ ಉದ್ದ ಸ್ಲೀವ್ಸ್ ಹೊಲಿಸ್ತಾರೆ. ಹಾಗಾಗಿ 9 ಇಂಚು 10 ಇಂಚು ಇಡ್ಸ್ಕೊತಾರೆ. ಹಾಗಾಗಿ ಲೈನಿಂಗ್ ಬಟ್ಟೆ ಸ್ವಲ್ಪ ಜಾಸ್ತಿನೇ ಬೇಕು. ಸುಮ್ಮನೆ 1 ಮೀಟ್ರ್ ತೊಗೊಬಂದ್ರು ನಮಗೇನಾಗುತ್ತೆ, ಬಟ್ಟೆ ಸಾಕಾಗಲ್ಲ. ಅಲ್ಲೆಲ್ಲ ಪ್ಯಾಚ್ಗಳು ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ 110 ತೊಗೊಂಡ್ಬಿಟ್ರೆ ನಮಗೆ ಪ್ಯಾಚ್ ಎಲ್ಲೂ ಬರೋಲ್ಲ, ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಜಾಸ್ತಿ ಪ್ಯಾಚ್ಗಳು ಕೊಟ್ಕೊಂಡು ಮಾಡೋಕ್ಕೆ ಇದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನು ಲೈನಿಂಗ್ ಈ ಥರ ಇಟ್ಕೊಂಡು, ಇದು ಎದೆ ಸುತ್ತಳತೆ ಬಂದ್ಬಿಟ್ಟು ನಮಗೆ 35 ಇದೆ. 35ನ ಯಾವಾಗಲೂ ಅಷ್ಟೇ, ಎಡೆ ಸುತ್ತಳತೆ 35. ಅದೇನು 4 ಭಾಗ ಮಾಡ್ಕೋಬೇಕು. ಈ ಥರ ಟೇಪಲ್ಲಿ 4 ಭಾಗ ಮಾಡಿಕೊಂಡು ಈ ಥರ 2 ಭಾಗ ಮಾಡ್ಕೋಬೇಕು. 8 ಮುಕ್ಕಾಲು, ಒಂದು ಪಾಯಿಂಟ್ ಕಮ್ಮಿ 9 ಬರುತ್ತೆ, 8 ಮುಕ್ಕಾಲು ಬರುತ್ತೆ. 35ನ್ನ 4 ಭಾಗ ಮಾಡಿದ್ರೆ ನಮಗೆ 8 ಮುಕ್ಕಾಲು ಬರುತ್ತೆ. ಇದು ಎಡೆ ಸುತ್ತಳತೆ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 31 ಇದೆ. 31ನ್ನು 4 ಭಾಗ ಮಾಡ್ಕೋಬೇಕು. ನೋಡಿ, ಇದನ್ನು ಸೇಮ್ ಹೀಗೇನೆ ಟೇಪಲ್ಲಿ 4 ಭಾಗ ಮಾಡಿ ಮಾಡ್ಕೋಬೋದು. ಕೆಲವರು ಕ್ಯಾಲ್ಕುಲೇಟರ್ ಮಾಡ್ತಾರೆ, ನನಗೆ ಇದೇ ಅಭ್ಯಾಸ ಆಗೋಗಿರೋದ್ರಿಂದ ನಾನು ಇದೆ ಇದು 7 ಮುಕ್ಕಾಲು ಬರುತ್ತೆ. 31ನ್ನ 4 ಭಾಗ ಮಾಡಿದ್ರೆ 7 ಮುಕ್ಕಾಲು ಬರುತ್ತೆ. ಅದು 8 ಮುಕ್ಕಾಲು, ಇದು 7 ಮುಕ್ಕಾಲು ಬರುತ್ತೆ. ಆಯಿತು. ಇದ್ರ ಉದ್ದ ಬಂದ್ಬಿಟ್ಟು, ಬ್ಲೌಸ್ ಉದ್ದ ಬಂದ್ಬಿಟ್ಟು 14. ಇವಾಗ ಎದೆ ಸುತ್ತಳತೆ 8 ಮುಕ್ಕಾಲು ಇದೆಯಲ್ಲ, 9 ಅಂತ ಇಟ್ಕೊಳ್ಳೋಣ. 9ಕ್ಕೆ 2 ಇಂಚು ಬಂದ್ಬಿಟ್ಟು ಮುಂದೆಗೆ, 2 ಇಂಚು ಹಿಂದೆಗೆ, ಒಟ್ಟು 5. 14 ಇಂಚಿಗೆ ನಾನಿಲ್ಲಿ ಇದು ಮಾಡ್ಕೊತೀನಿ. ನೋಡಿ, 14 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈಗ ಫೋಲ್ಡ್ ಮಾಡ್ಕೋತೀವಲ್ಲ, ಇದು ಹಿಂದೆ ಮುಂದೆಗಾಗುತ್ತೆ. ಇದು ಸ್ಲೀವ್ಸ್ಗೆ ಇದಿಷ್ಟು ಸೈಡ್ಗೆ ತೆಗೆದುಬಿಡ್ಬೇಕು. ಮುಂದೆಗೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು, ಯಾಕಂದರೆ ಡಾಟ್ ಹಿಡಿತೀವಲ್ಲ, 1 ಇಂಚ್ ಎಕ್ಸ್ಟ್ರಾ ಬೇಕು. ಫ್ರಂಟ್ ಮಾಮೂಲಿ 2 ಇಂಚ್ ಆದರೆ ಸಾಕು. ಇದು ಸ್ಲೀವ್ಸ್ ಸೈಡ್ ಇಟ್ಬಿಡೋಣ. ಈಗ ಮತ್ತೆ ಇದನ್ನು ಓಪನ್ ಮಾಡಿಬಿಟ್ಟು ಈಗ ತಗೊಂಡು ಹೀಗೆ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಯಾವಾಗಲೂ ಅಷ್ಟೇ ಈ ರೀತಿ ಮಾಡಿಕೊಂಡು ಇವಾಗ ಸ್ಲೀವ್ಸ್ ಸಪ್ರೇಟಾಗಿ ಇಟ್ಬಿಟ್ಟಿರ್ತೀವಲ್ಲ, ಏನು ತೊಂದರೆ ಇಲ್ಲ. ಇದು ಹಿಂದೆ ಮುಂದೆ, ಇದು ಬೋಟ್ ನೆಕ್ ಆಗಿರೋದ್ರಿಂದ ಅದು ಆಮೇಲೆ ನೋಡ್ಕೋಬೇಕು. ನೀವು ಹಿಂದೆ ಬಟನ್ ಇಕ್ತೀರೋ ಮುಂದೆ ಬಟನ್ ಇಕ್ತೀರೋ ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ಬ್ಯಾಕ್ ಬಟನ್ ಆಗಿರೋದ್ರಿಂದ ನಾನು ಆಲ್ರೆಡಿ ಒಂದು ಅರ್ಧ ಇಂಚು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಇದು ಯಾಕೆ ಅಂದರೆ ಮಾಮೂಲಿ ನಾವು ಉಕ್ಸ್ಪಟ್ಟೆ ಈ ಪಟ್ಟಿ ಕೊಡ್ತೀವಲ್ಲ ಆ ಥರನೇ ನಾನು ಆಲ್ರೆಡಿ ಈ ಕಡೆಗೆ ಮಾಡ್ಕೋತಾ ಇದ್ದೀನಿ. ಮತ್ತು ಇದೊಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ ನಾವು 14 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಮಗೆ ರೆಡಿ 14 ಇಂಚು ಬೇಕು. 14 ಇಂಚು ಮೇಲೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ. ಕೆಳಗಡೆ ಆಲ್ರೆಡಿ ಸ್ಟಿಚಿಂಗ್ ಬಿಟ್ಟಿದ್ದೀವಿ, ಹಾಗಾಗಿ ಅದರದ್ದೇನಿಲ್ಲ. ಇಲ್ಲಿ ಆಲ್ರೆಡಿ ನಾನು ಇದು ಬ್ಯಾಕ್ ಬಟನ್ ಆಗಿರೋದ್ರಿಂದ ಇಲ್ಲೇ ಉಕ್ಸ್ಪಟ್ಟಿಗೆ ಬಿಟ್ಟಿದ್ದೀನಿ. ಈಗ ಇದು ಬಂದ್ಬಿಟ್ಟು ನಮಗೆ ಬೋಟ್ ನೆಕ್ ಆಗಿರೋದ್ರಿಂದ ಇವಾಗ ಇದು ಬೋಟ್ ನೆಕ್ಕಲ್ಲಿ ನಿಮಗೆ ಯಾವ ರೀತಿ ತೊಗೋಬೋದು ಅಂದರೆ, ಎದೆ ಸುತ್ತಳತೆ ಎಷ್ಟಿರುತ್ತೆ ಅದನ್ನು 2 ಭಾಗ ಮಾಡಬೇಕು. ಇವಾಗ ಇದು 7 ಮುಕ್ಕಾಲು, ಇದು ಬಂದ್ಬಿಟ್ಟು 8 ಮುಕ್ಕಾಲು ಇದೆಯಲ್ಲ, 8 ಮುಕ್ಕಾಲನ್ನ 2 ಭಾಗ ಮಾಡ್ಕೋಬೇಕು. ನೋಡಿ, 8 ಮುಕ್ಕಾಲನ್ನ 2 ಭಾಗ ಮಾಡಿದ್ರೆ ನಮಗೆ 4 ಕಾಲು ಬರುತ್ತೆ. 4 ಕಾಲಿಗೆ 2 ಇಂಚು ಆ್ಯಡ್ ಮಾಡ್ಕೋಬೇಕು. 5 ಕಾಲು 6 ಕಾಲು ಬರುತ್ತೆ. 6 ಕಾಲನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 6 ಕಾಲು ಇಲ್ಲ 6.5. ಯಾಕೆಂದರೆ ಇಲ್ಲಿ ಜಾಸ್ತಿ ಇಟ್ಬಿಟ್ರೆ ಏನಾಗೋಗುತ್ತೆ, ನಮಗೆ ಇಲ್ಲೆಲ್ಲ ಲೂಸ್ ಬಂದುಬಿಡುತ್ತೆ. ಇಲ್ಲೆಲ್ಲ ಲೂಸ್ ಬರುತ್ತೆ, ಭುಜದ ಹತ್ರ ಎಲ್ಲ ಲೂಸ್ ಬಂದುಬಿಡುತ್ತೆ ನಾವು ಇಲ್ಲಿ ಜಾಸ್ತಿ ತೊಗೊಂಡ್ಬಿಟ್ರೆ. ಹಂಗಾಗಿ ಅದು ನೋಡಿಕೊಂಡು ತೊಗೋಬೇಕು. ನಾನು 6.5 ತೊಗೋತಾ ಇದ್ದೀನಿ. ಆಲ್ರೆಡಿ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಹೋಗಿರೋದ್ರಿಂದ 6.5 ಮಾರ್ಕ್ ಮಾಡ್ಕೋತೀನಿ. ಮಾಮೂಲಿ ಈ ಕಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು. 2.5 ಇಂಚ್ ಅಂತೂ ಬೇಕು. ನೀವು ಅದಕ್ಕಿಂತ ಜಾಸ್ತಿ ಬೇಕು ಅಂದ್ರೂ ಮಾಡ್ಕೋಬೋದು. ನಾನು ಒಂದು 2 ಮುಕ್ಕಾಲು ಮಾಡಿದ್ದೀನಿ. ಈಗ ಮತ್ತೆ ಇಲ್ಲಿ ಬಂದ್ಬಿಟ್ಟು ಮಾಮೂಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇದು ಬೇಕಾದರೆ ನೀವು 3 ಇಂಚಿಗೂ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಯಾಕೆಂದರೆ ಡಿಸೈನ್ ಬರೋದ್ರಿಂದ 3 ಇಂಚಿಗೆ ಮಾಡಿದ್ರು ಇಲ್ಲಿ ಡಿಸೈನ್ ಬರುತ್ತೆ, ಹಾಗಾಗಿ ತೊಂದರೆ ಏನಿಲ್ಲ. ಈ ಕಡೆಯಿಂದ 4 ಇಂಚಿದೆ, 4 ಇಂಚಿಗೆ ಮಾರ್ಕ್ ಮಾಡಿ ಮತ್ತೆ ಇಲ್ಲಿ ಬಂದ್ಬಿಟ್ಟು 1 ಇಂಚಿಗೆ ಒಂದು ಅಂದರೆ 3/4 ಇಂಚು ಇಲ್ಲಿ ಉಕ್ಸ್ಪಟ್ಟಿ ಐಪಟ್ಟಿ ಇದು ಸೇರಿಸಿ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಗೆ 3/4 ಇಂಚು ಬರುತ್ತೆ. ಇಲ್ಲಿಗೆ ಇಲ್ಲಿಂದ ತಗೊಳ್ಳೋಣ, ಯಾಕೆಂದರೆ ಇಲ್ಲಿ ಮತ್ತು ಈ ಕಡೆಯಿಂದ ಇಲ್ಲಿ ಟ್ಯಾಗ್ ಬರುತ್ತೆ. ಇಲ್ಲಿ ನಮಗೆ ಇಲ್ಲೊಂದು 3 ಟ್ಯಾಗ್ ಬರಬೇಕು. 3 ಟ್ಯಾಗ್ಗೆ ಅಂದರೆ ಒಂದು 2 ಇಂಚ್ ಇಡ್ತೀನಿ. 2 ಇಂಚ್ ಇಟ್ಕೊಂಡ್ರೆ ಇಲ್ಲಿಗೆ ಇಟ್ಟರೆ ನಮ್ಗೆ 2 ಕಾಲು 2.5 ಬರುತ್ತೆ. ಅದು ಈ ಕಡೆಯಿಂದ 1 ಇಂಚಿಗೆ ಈ ರೀತಿ ಬರುತ್ತೆ. ಇಲ್ಲಿ ನಾವು ಟ್ಯಾಗ್ ಇಟ್ಟು ಇಲ್ಲಿ ಟ್ಯಾಗ್ ಗಂಟಾಕೋ ಥರ ಮಾಡಬೇಕು, ಆ ಡಿಸೈನ್ ಇದು. ಮತ್ತು ಇಲ್ಲಿ ಬಂದ್ಬಿಟ್ಟು ಇವಾಗ ಡೀಪ್ ಕೆಳಗಡೆ ಬಂದ್ಬಿಟ್ಟು ನಾನು 3 ಇಂಚಿಗೆ ಇಡ್ತೀನಿ. 3 ಇಂಚಿಗೆ ಡೀಪ್ ಇಟ್ಬಿಟ್ಟು
ಇಲ್ಲಿಂದ ಮಾಮೂಲಿ 4 ಇಂಚಿಗೆ 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ 4 ಇಂಚು, ಇಲ್ಲಿ 4 ಇಂಚು ಬಾಕ್ಸ್ ಟೈಪಲ್ಲಿ ಮಾರ್ಕ್ನ ಜಾಯಿಂಟ್ ಮಾಡ್ಕೋಬೇಕು. ಹಿಂಗೆ ಜಾಯಿಂಟ್ ಮಾಡಿಕೊಂಡು ನೋಡಿದರೆ ಈ ಥರ ಇದೆ ಡಿಸೈನು. ಈ ಥರ ಬರಬೇಕು. ಈ ಡಿಸೈನ್ಗೆ ಮತ್ತೆ ಟ್ಯಾಗ್ ಬರುತ್ತೆ, ಮತ್ತು ಬ್ಯಾಕ್ ಬಟನ್ ಇರೋದು, ಕೆಳಗಡೆ ಇಲ್ಲಿ ಬಟನ್ ಬರುತ್ತೆ. ಈ ಡಿಸೈನ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದು ಹಿಂಗೆ ಬರುತ್ತೆ ಇದು ನೋಡಿದ್ರೆ. ಇವಾಗ ಮಾರ್ಕ್ ಮಾಡಿದ್ದೀನಿ ನೋಡಿ. ಇವಾಗ ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಇವಾಗಲೇ ಕಟ್ ಮಾಡಲ್ಲ, ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ಮಾಮೂಲಿ ನಾವು ಇಲ್ಲಿಗೆ ಒಂದು 6.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಇದು ಜಾಸ್ತಿ ಲೆಂತ್ ಇರಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ನೋಡಿ ಇದು ಬಂದ್ಬಿಟ್ಟು 6.75 ಇದೆ. 6.75 ಮಾರ್ಕ್ ಮಾಡಿಕೊಂಡು ಈ ಥರ ಮಾಡಿ ಮತ್ತೆ ಈ ಕಡೆಯಿಂದನೂ ಮಾರ್ಕ್ ಮಾಡ್ಕೊಳ್ಳೋಣ. ಆಯಿತು. ಇವಾಗ ಎದೆ ಸುತ್ತರ ಬಂದ್ಬಿಟ್ಟು 7.75 ಇಡಬೇಕು. 7.75 ಮಾಮೂಲಿ 1 ಇಂಚು ಡಾಟ್ ಪಾಯಿಂಟ್ಗೆ, 2 ಇಂಚು ಸ್ಟಿಚಿಂಗ್ಗೆ. ಇಲ್ಲಿ ಬಂದ್ಬಿಟ್ಟು 8.75 8.75ಗೆ ಇಟ್ಬಿಟ್ಟು ಇಲ್ಲಿಂದ ಮಾಮೂಲಿ 2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ. ಈ ಥರ ಬರುತ್ತೆ. ಇಲ್ಲಿ ಒಂದು ಅರ್ಧ ಇಂಚು ಒಳಗಡೆ ತೊಗೋಬೇಕು, ಒಂದು ಅರ್ಧ ಇಂಚು. ಯಾಕಪ್ಪ ಇದು ಅಂದರೆ ಅದೇ ಬೋಟ್ ನೆಕ್ಕೆಲ್ಲ ಸ್ವಲ್ಪ ಆ ಥರ ತೊಗೊಂಡ್ರೆ ಫಿನಿಶಿಂಗ್ ಬರೋದು. ಇಲ್ಲೆಲ್ಲ ಲೂಸ್ ಥರ ಬರುತ್ತಲ್ಲ, ಅದು ಬರಬಾರ್ದು ಅಂದರೆ ಈ ಥರ ಅವಾಯ್ಡ್ ಮಾಡ್ಕೋಬೇಕು. ಈ ಥರ ಮಾಡಿ ಇವಾಗ ಇಲ್ಲಿಂದ ರೀತಿ ಕ್ರಾಸಾಗಿ ಜಾಯಿಂಟ್ ಮಾಡ್ಕೋಬೇಕು. ಇಷ್ಟೇ ಆಯಿತು. ಇವಾಗ ಇದನ್ನು ಕಟ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಈ ಕಡೆಯಿಂದ ಒಂದು 1/4 ಇಂಚು ಕ್ರಾಸಾಗಿ ತೊಗೋಬೇಕು ಈ ಬೋಟ್ ನೆಕ್ಗೆ. ಈ ಕಡೆಯಿಂದ ಈ ರೀತಿ ಅಷ್ಟೇ. ಇದು ನನ್ನ ಪಾಯಿಂಟ್ಗಳು, ಇಲ್ಲೊಂದು ಸ್ವಲ್ಪ ಒಳಗಡೆ, ಇಲ್ಲೊಂದು ಸ್ವಲ್ಪ ಇದು. ಆಮೇಲೆ ಇಲ್ಲಿ ಬ್ಯಾಕ್ ಬಟನ್ ಆದರೆ ಇಲ್ಲಿ ಉಕ್ಸ್ಬಿಟ್ಟು ಈ ಪಟ್ಟಿಗೆ ಬಟ್ಟೆ ಬಿಡಬೇಕು, ಇಲ್ಲ ಅಂದರೆ ಇಲ್ಲಿ ಟೈಟ್ ಆಗುತ್ತೆ. ಈ ಬಟ್ಟೆ ಬಿಡೋದ್ರಿಂದ ನಮಗೆ ಇಲ್ಲಿ ಫ್ರೀ ಬರುತ್ತೆ, ಆಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ. ಮತ್ತೆ ಫ್ರಂಟ್ ಬಂದ್ಬಿಟ್ಟು ಈ ಥರ ಇಟ್ಕೊತೀನಿ. ಇದು ಏನಕ್ಕಪ್ಪ ಅಂದರೆ ಇದೊಂದಕ್ಕೆ ಮಾತ್ರ ಚೇಂಜ್ ಮಾಡ್ಕೋಬೇಕು. ಇದು ಫ್ರಂಟ್ ಬಟನ್ ಬರೋದಿಲ್ವಲ್ಲ, ಕ್ಲೋಸ್ ಇರಬೇಕು. ಈ ಕಡೆ ಇಟ್ಕೊಂಡ್ಬಿಟ್ರೆ ಓಪನ್ ಇರುತ್ತೆ. ಇದು ಆಲ್ರೆಡಿ ಓಪನ್ ಇಟ್ಕೊಂಡಿರೋದ್ರಿಂದ ಇದು ಈ ಥರ ಇಟ್ಕೋಬೇಕು ಅಷ್ಟೇ. ಇದರಲ್ಲಿ ಚೇಂಜು ಆಲ್ರೆಡಿ ನಾನಿಲ್ಲಿ ಅರ್ಧ ಇಂಚ್ ಬಿಟ್ಟಿದ್ದೀನಲ್ಲ, ಅದು ಬಿಟ್ಬಿಟ್ಟೆ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಂದ ಆಚೆಗೆ ತೊಗೋಬೇಕು. ನೋಡಿ ಈ ಥರ ತೊಗೊಂಡು ಫಸ್ಟ್ಗೆ ಒಂದು ಪಿನ್ ಹಾಕೊಂಡ್ಬಿಡೋದ. ಹಾಕೊಂಡ್ಬಿಟ್ಟು ಇವಾಗ ಏನಿದೆ ಇದು ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡಿ ಮತ್ತೆ ಈ ಕಡೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ ಈ ಥರ ತಗೊಂಡು ಇವಾಗ ಈ ಪೀಸ್ನ ತೆಗೆದುಬಿಡೋದ. ಇದು ಬಂದ್ಬಿಟ್ಟು ನಾವು ಬೋಟ್ ನೆಕ್ಕು ಮತ್ತು ಪ್ರಿನ್ಸ್ ಕಟ್ಟಲ್ಲಿ ಹೊಲಿಬೇಕು. ತೆಗೆದ್ಬಿಟ್ಟು ಸೈಡ್ಗೆ ಇಡೋದ. ಈಗ ಮತ್ತೆ ಇದನ್ನು ಇಲ್ಲಿಂದ ಒಂದು 1/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ತಗೊಂಡು ಇದನ್ನು ಸ್ವಲ್ಪ ಕ್ರಾಸಿಂಗ್ ಮಾಡಿ ತೆಗಿಬೇಕು. ಆಯಿತು. ಇದು ಅಷ್ಟೇ. ಇದು ಫ್ರಂಟ್ ಏನಾದರೂ ನಾರ್ಮಲ್ ನೆಕ್ ಆದರೆ ನಾರ್ಮಲ್ ನೆಕ್ ಮಾಡ್ಕೋಬೋದು, ಇಲ್ಲ ಮಾಮೂಲಿ ಇದಾದರೆ ಮಾಡ್ಕೋಬೋದು, ಅದರಲ್ಲೇನಿಲ್ಲ. ನಾನು ಮುಂದೆ ಬಂದ್ಬಿಟ್ಟು ಒಂದು 7.25 ಇಡ್ತೀನಿ. ಸ್ಟಿಚಿಂಗ್ ಎಲ್ಲ ಸೇರಿಸಿ 7.25ಗೆ ಮಾರ್ಕ್ ಮಾಡ್ತೀನಿ. ಇದರಿಂದ ಸ್ವಲ್ಪ ಹಿಂಗೆ ಕ್ರಾಸಾಗಿ ತಗೋಬೇಕು. ನೋಡಿ ಇಷ್ಟೇ ಆಯಿತು. ಇವಾಗ ಡಾಟ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ನಮಗೆ 11, ಇಲ್ಲಿಂದ 2.25 ಇಂಚು ಅಂದರೆ 14, ಮತ್ತೆ ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ಏನಕ್ಕಪ್ಪ ಅಂದರೆ ಇದ್ರ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಎಕ್ಸ್ಟ್ರಾ 2 ಇಂಚು ತಗೊಂಡಿದ್ದೀನಿ. ಆಯಿತು. ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಕ್ರಾಸಾಗಿ ತೆಗಿತೀನಿ. ಈಗ ತೆಗೆದ್ರೂ ಆಗುತ್ತೆ, ಇಲ್ಲಾಂದರೆ ಹಂಗೂ ಬೇಡ ಅಂದರೂ ಇರ್ಬೋದು, ಏನು ತೊಂದರೆ ಏನಿಲ್ಲ. ಇಲ್ಲಿಂದ ಇಲ್ಲಿಗೆ ನಾನು ಟೋಟಲ್ಲು 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 4, ಇಲ್ಲಿ 1 ಇಂಚು, ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ನಾವು ಇಲ್ಲೇನು ಡಾಟ್ ಪಾಯಿಂಟ್ ಇದೆಯಲ್ಲ ಇಲ್ಲಿಗೆ
ಹೀಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಒಂದು ಈ ಫ್ರಿನ್ಸ್ ಕಟ್ಗೆಲ್ಲ ಇಲ್ಲಿ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹೀಗೆ ಬರಬೇಕು. ಇಲ್ಲಿ ಬಂದು ಈ ರೀತಿ ಕ್ರಾಸ್ ಮಾಡಬೇಕು. ಇದೇನಕ್ಕಪ್ಪ ಅಂದರೆ, ನಮ್ಗೆ ಇಲ್ಲಿ ಒಂದೇ ಲೆವೆಲ್ ಕಟ್ ಮಾಡಿದ್ರೆ ಬಟ್ಟೆ ಸಾಕಾಗಲ್ಲ. ಆ ಥರ ಮಾಡ್ಬೇಕಂದ್ರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ಇರಬೇಕು. ಇಲ್ಲಿ ನಾವು ಸ್ಟಿಚಿಂಗ್ ಮಾಡಿದಾಗ ಕಮ್ಮಿ ಬಂದ್ಬಿಡುತ್ತೆ. ಹಿಂಗೆ ಮಾಡಿದಾಗ ಏನಾಗುತ್ತೆ, ಕ್ರಾಸ್ ಆಗಿ ಹೋಗುತ್ತೆ, ನಮಗೆ ಡಾಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ಮಾಡಿದ್ರೆ ಡಾಟು ಚೆನ್ನಾಗಿ ಬರುತ್ತೆ. ಆಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ. ಇದನ್ನು ಸ್ವಲ್ಪ ನೀಟಾಗಿ ಕ್ರಾಸಾಗಿ ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಇದನ್ನೇನಿಲ್ಲ, ಇದು ಮಾಮೂಲಿ ಹಾಗೇನೆ ಜಾಯಿಂಟ್ ಮಾಡ್ಕೊಳ್ಳೋದು. ಇದು ಮಾರ್ಕ್ ಇರಬೇಕು. ಮತ್ತು ಈ ಕಡೆಯಿಂದ ಹೀಗೆ ಮಾರ್ಕ್ ಮಾಡ್ಕೊಳ್ಳೋದು. ಇಲ್ಲಿ ಮಾಮೂಲಿ ನಾವು ಡಾಟ್ಗೆ ಬಿಡ್ತೀವಲ್ಲ, ಅದು ಕಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ಬರುತ್ತೆ. ಇವಾಗ ಇದನ್ನು ಬೇಕಾದರೆ ನೀವು ಒಂದ್ಸಲ ಇದರಲ್ಲಿ ಇಟ್ಬಿಟ್ಟು ಚೆಕ್ ಮಾಡ್ಕೋಬೋದು. ಯಾಕೆಂದರೆ ಕೆಳಗಡೆ ನಾವು ಡಾಟ್ ಹಿಡಿಯೋದ್ರಿಂದ 2 ಇಂಚ್ ಎಕ್ಸ್ಟ್ರಾನೇ ಬೇಕು. ಉದ್ದ ಇದ್ರೂ ಪರವಾಗಿಲ್ಲ, ಕಮ್ಮಿ ಆಗಬಾರ್ದು. ಆಮೇಲೆ ಎತ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದೊಂದು ನೋಡ್ಕೋಬೇಕಾಗುತ್ತೆ. ಈ ರೀತಿ ಬರುತ್ತೆ. ಇದನ್ನ ಇಟ್ಬಿಟ್ಟು ಇದ್ರ ಮೇಲೆ ತೋರಿಸ್ತೀನಿ. ಇದು ಬರುತ್ತೆ. ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಅಂದರೆ ಇಲ್ಲಿ ಡಾಟ್ ಬರುತ್ತಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಕರೆಕ್ಟಾಗಿದೆ ನೋಡಿ. ಒಂಚೂರು ಹೆಚ್ಚು ಕಮ್ಮಿ ಇಲ್ಲ. ಇವಾಗ ಇಲ್ಲಿ ಶೇಪ್ ತೆಗೆಯೋಣ. ಇದರಲ್ಲೆಲ್ಲ ನಾವೇ ಸ್ವಲ್ಪ ಆ ಕಡೆ ಈ ಕಡೆ ಟ್ರಿಪ್ಗಳು ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಒಂದು ಜಾರ್ಕೊಳುತ್ತೆ, ಇಲ್ಲ ಅದಾಗುತ್ತೆ ಇದಾಗುತ್ತೆ ಅನ್ನೋದು, ಅದೆಲ್ಲ ನಾವೇ ಕಟ್ಟಿಂಗಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೋಬೇಕು. ಇದು ಫ್ರಂಟು. ಇದಕ್ಕೆ ಆಮೇಲೆ ಪೈಪಿಂಗ್ ಕೊಡಬೇಕು. ಬಂತು. ಮತ್ತೆ ಇದು ಬಂದ್ಬಿಟ್ಟು ಇಷ್ಟೇ. ಇಲ್ಲಿಂದ ಸ್ವಲ್ಪನೇ ತಕ್ಕೋಬೇಕು. ನಮ್ಮ ಮಾಮೂಲಿ ಡಾಟ್ ಹಿಡಿತೀವಲ್ಲ, ಆ ಪೋರ್ಷನ್ನು ತೆಗೆದುಬಿಟ್ರೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಇದನ್ನು ಈ ಕಡೆಯಿಂದ ಇಷ್ಟೇ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾನು ಫಸ್ಟು ಈಗ ಮಾಡ್ತಿರಲಿಲ್ಲ, ಮಾಮೂಲಿ ಕಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಈ ಪೀಸ್ ಪೇಪರಲ್ಲಿ ಕಟ್ ಮಾಡಿಕೊಂಡು ಈ ಪೀಸ್ಗೆ ನಾನು ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಬರುತ್ತಲ್ಲ, ಅದನ್ನು ಎಕ್ಸ್ಟ್ರಾ ತಗೋತಾ ಇದ್ದೆ. ಇವಾಗ ಏನಿಲ್ಲ ಎಕ್ಸ್ಟ್ರಾ ಇಲ್ಲಿ ನಮಗೆ ಕಮ್ಮಿ ಬಂದ್ಬಿಡುತ್ತೆ. ಇವಾಗ ಇದು ಇಲ್ಲಿ ಕ್ರಾಸ್ ಇರೋದ್ರಿಂದ ನಮ್ಗೆ ಇಲ್ಲಿಗೆ ಹಿಂಗೆ ಕ್ರಾಸ್ ಬರೋದ್ರಿಂದ ಅಡ್ಜಸ್ಟ್ ಆಗಿಬಿಡುತ್ತೆ. ಮಾಮೂಲಿ ಕಟ್ ಮಾಡಿದಾಗ ಏನಾಗುತ್ತೆ, ಅಡ್ಜಸ್ಟ್ ಆಗಲ್ಲ. ಈ ಥರ ಇಲ್ಲಾಂದ್ರೆ ಸುಮ್ಮನೆ ಸ್ಟ್ರೇಟ್ ಕಟ್ ಮಾಡಿದ್ರೆ ಸಾಕಾಗಲ್ಲ. ಅದಕ್ಕೆ ಅವಾಗ ನಾನೇನು ಮಾಡ್ತಿದ್ದೆ ಅಂದರೆ, ಎಕ್ಸ್ಟ್ರಾ ಇಲ್ಲೊಂದು ಅರ್ಧ ಇಂಚ್ ಬಿಟ್ಟು ಬಟ್ಟೆ ಕಟ್ ಮಾಡ್ಕೋತಿದ್ದೆ. ಪೇಪರಲ್ಲಿ ಕಟ್ ಮಾಡಿಕೊಂಡು ಸ್ಟಿಚಿಂಗ್ಗೆ ಮಾಮೂಲಿ ಎಲ್ಲ ಅರ್ಧ ಇಂಚ್ ಬಿಟ್ಟು ಮಾಡ್ಕೋತಿದ್ದೆ. ಆವಾಗ ಮಾಮೂಲಿ ಅಲ್ಲಿ ಕರೆಕ್ಟಾಗಿ ಬರೋದು. ನಾವು ಆಲ್ರೆಡಿ ಕಟಿಂಗ್ ಮಾಡಿರೋದ್ರಿಂದ ಸ್ಟಿಚಿಂಗ್ ತೆಗೆದುಬಿಟ್ಟಿರ್ತೀವಲ್ಲ, ಆ ಬಟ್ಟೆನ ಜಾಯಿಂಟ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡ್ಕೋತಾ ಇದ್ದೆ. ಆ ರೀತಿನೂ ಮಾಡ್ಬೋದು. ಅದು ಈಗೆಲ್ಲ ಯಾರು ಅದನ್ನು ಮತ್ತೆ ಪೇಪರಿಂದ ಮಾಡೋದು ಯಾಕೆ ಅಂದ್ಬಿಟ್ಟು ಈ ಮೆಥಡಲ್ಲೇ ಈಸಿಯಾಗಿ ಮಾಡೋದು. ದಿನ ಕಡಿತಾ ಒಂದೊಂದು ಮೆಥಡ್ಗಳು ಚೇಂಜ್ ಆಗ್ತಾ ಇದೆ. ಈಸಿಯಾಗಿ ಹೆಂಗೆ ಮಾಡ್ಬೋದು ಆ ರೀತಿ ಮಾಡ್ಕೋತಾ ಇರೋದು. ಇದು ಈ ರೀತಿ ಬಂದಿದೆ. ಇದು ರೆಡಿ ಆಯಿತು. ಇವಾಗ ಹ್ಯಾಂಡ್ಸ್ ಕಟ್ ಮಾಡ್ಕೊಳ್ಳೋಣ. ಹ್ಯಾಂಡ್ಸ್ ಬಂದ್ಬಿಟ್ಟು ಅವ್ರಿಗೆ ಯಾವಾಗಲೂ ತುಂಡಾಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಅವ್ರ ಕೊಡೋ ಅಳತೆಯಲ್ಲಿ 9 ಇಂಚ್ ಸಾಕು ಅಂತಾರೆ. ಅದು ಸ್ಟಿಚಿಂಗ್ ಆದಮೇಲೆ ಮೇಲೆ ಹೋಗುತ್ತೆ, ಹಂಗೆ ಹಿಂಗೆ ಅಂತಾರೆ. ಹಂಗಾಗಿ ನಾನು ಈ ಸಲ ಉದ್ದನೇ ಇಕ್ಕಿದ್ದೀನಿ, 10.5 ಇಡ್ತಾ ಇದ್ದೀನಿ. 10 ಇಂಚು ಬೇಡ, ಯಾಕೆ ತುಂಡಾಗಬಾರ್ದು ಅಂದ್ಬಿಟ್ಟು. ಈಗ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಹಂಗಾಗುತ್ತೆ. ಒಂದ್ಸಲ ಅವ್ರು ಕೊಡೋ ಅಳತೆಯಲ್ಲಿ ಸಾಕು ಅಂತ ಹೇಳ್ಬಿಡ್ತಾರೆ. ಆಮೇಲೆ ನಾವು ಅಷ್ಟೇ ಇಟ್ಟಿರ್ತೀವಿ, ಆಮೇಲೆ ತುಂಡಾಗೋಯ್ತು ಅಂತಾರೆ. ಕೆಲವೊಂದು ಕಸ್ಟಮರು ಆ ಥರ ಆಗಿದೆ. ಹಂಗಾಗಿ ನಾನು ಒಂದು ಅರ್ಧ ಇಂಚು ಜಾಸ್ತಿನೇ ಇಡ್ತೀನಿ. ಮತ್ತೆ ಅವರು ಅಯ್ಯೋ ತುಂಡಾಯ್ತು ಅನ್ಬಾರ್ದು, ಉದ್ದ ಇದ್ರೂ ಪರವಾಗಿಲ್ಲ. ಈಗೆಲ್ಲ ಅದೊಂದು ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ಉದ್ದ ಇರೋ ತುಂಡ ಆಗ್ಬಿಟ್ರೆ ಅಂತೂ ಹಾಕೊಳ್ಳೋಕ್ಕೆ ಇಷ್ಟಪಡಲ್ಲ, ಬೇಡ ಅಂತಾರೆ. ಅದು ಬಾಡಿ ಸೀರೆಗಳಾಗೋದ್ರೆ ಅಯ್ಯೋ ಬೇಡಪ್ಪ ಆಗೋದಿಲ್ಲ ಹಾಕೊಳ್ಳೋಕ್ಕೆ ಅಂತ ನೋಡಿ. ಈ ರೀತಿ ಆಯಿತು. ಈಗ ಇಲ್ಲಿ ಸುತ್ತಳತೆ ಕೆಳಗಡೆ ಸುತ್ತಳತೆ ನೋಡ್ಬಿಟ್ಟು 5 ಇಂಚಿದೆ. 5 ಇದು ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ 3.5 ಮಾರ್ಕ್ ಮಾಡ್ಕೊತೀವಿ. 3.5 ಮಾರ್ಕ್ ಮಾಡಿ 7.5 ಆಗುತ್ತೆ. ಮತ್ತು ಇದರಲ್ಲಿ ಒಂದ್ಸಲ ಅಳತೆ ತೊಗೊಂಡ್ಬಿಡ್ಬೇಕು. ಇದು ಬೋಟ್ ನೆಕ್ ಆಗಿರೋದ್ರಿಂದ ಅಳತೆ ತೊಗೋಬೇಕು. ಎಲ್ಲನೂ ಅಷ್ಟೇ, ಬೋಟ್ ನೆಕ್ ಅಂತಲ್ಲ, ಎಲ್ಲನೂ ಕರೆಕ್ಟಾಗಿರುತ್ತೆ. ಅಳತೆ ತೊಗೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡೋವಾಗ ಏನೋ ಒಂದ್ಸಲ, ಇಲ್ಲಾಂದರೆ ಅವಾಗ ಕಮ್ಮಿ ಬಂದ್ಬಿಡ್ತು. ಜಾಸ್ತಿ ನೋಡಿ ಕಮ್ಮಿ ಬರ್ತಿದೆ. ಹಂಗಾಗಿ ನೋಡ್ಕೋಬೇಕು ಯಾವ್ದು ಕಮ್ಮಿ ಬರ್ತಾಯಿದೆ ಯಾವ್ದು ಜಾಸ್ತಿ ಬರ್ತಾಯಿದೆ ನೋಡ್ಕೊಂಡು 7 ಇಂಚ್ ಬಿಟ್ಟರೆ ಸಾಕಾಗುತ್ತೆ ನೋಡಿ. 7 ಇಂಚ್ಗೆ
ಇನ್ನೊಂದ್ಸಲ ಹಾಕೋತೀನಿ, ನೋಡ್ತೀನಿ. ಈ ರೀತಿ ಇಟ್ಕೊಂಡು ಈಗ ಕರೆಕ್ಟಾಗಿ ಬಂತು. 7 ಇಂಚಿಗೆ ಸರಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ಈಗ ಮಾಮೂಲಿ 2 ಇಂಚ್ ಬಿಟ್ಟು ಕಟಿಂಗ್ ಮಾಡ್ಕೊಳ್ಳೋಣ ಇಷ್ಟೇ. ಮತ್ತೆ ನೋಡಿ ಹಂಗೂ ಜಾಯಿಂಟ್ ಬಂದಿದೆ ನೋಡಿ. 110 ತಗೊಂಡಿದ್ರು ಇಲ್ಲಿ ಜಾಯಿಂಟ್ ಬರುತ್ತೆ. ಇನ್ನು ನೀವು 1 ಮೀಟ್ರ್ ತಗೊಂಡ್ರೆ ಇನ್ನು ಇಲ್ಲಿಗೆ ಬಂದ್ಬಿಡುತ್ತೆ. ಅಯ್ಯೋ, ಇನ್ನೂ ಜಾಸ್ತಿ ಜಾಯಿಂಟ್ ಮಾಡಿಕೊಂಡು ತಲೆ ಕೆಟ್ಟೋಗುತ್ತೆ. ಈಗಾದರೆ ತುದಿಲಿ ಸ್ವಲ್ಪ ಜಾಯಿಂಟ್ ಮಾಡ್ಕೊಳ್ಳೋದು ಅಷ್ಟೇ. ಆಯಿತು. ಹೀಗೆ ಬೋಟ್ ನೆಕ್ ಡಿಸೈನ್ ಕಟ್ ಮಾಡಿಕೊಂಡು ಈಗ ಸ್ಟಿಚಿಂಗ್ ಮಾಡೋಣ. ಇದನ್ನು ನಾನು ಸ್ಟಿಚಿಂಗ್ ಮಾಡ್ತಾನೆ ಕಟ್ ಮಾಡ್ಕೊತೀನಿ, ಹಾಗೇನಿಲ್ಲ. ಈ ರೀತಿ ಬಂದಿದೆ.